ಸೊ ಹಿ ಗಾಯ್ಸ್ ವೆಲ್ಕಮ್ ಅಗೇನ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಹಿಂದಿನ ವೀಡಿಯೋದಲ್ಲಿ ನಾವು KCET 2025 ಆನ್ಸರ್ ಕೀಯನ್ನು ನೋಡ್ತಾ ಇದ್ದೀವಿ ಪಾರ್ಟ್ 1ಅಲ್ಲಿ. ಸೊ ಇದು ನಿಮ್ಮದು ಪಾರ್ಟ್ 2 ವಿಡಿಯೋ ಆಗುತ್ತೆ. ಸೊ ಯಾರ್ಯಾರು ಪಾರ್ಟ್ 1 ನೋಡಿಲ್ಲ ನೋಡಿಕೊಂಡು ಈ ವಿಡಿಯೋ ಬರಬಹುದು. ಓಕೆ, ಸೊ ನಾವು ಆನ್ಸರ್ ಕೀಯನ್ನು ಡಿಸ್ಕಸ್ ಮಾಡ್ತಾ ಇದ್ವಿ B1 ವರ್ಷನ್ ಕೋಡಿಂದು. ಓಕೆ, ಸೊ B1 ವರ್ಷನ್ ಕೋಡ್. ಸೊ ಕ್ವಶನ್ ನಂಬರ್ 32 ನೋಡ್ರಿ. ಸೊ ಐಡೆಂಟಿಫೈ ದ ಕರೆಕ್ಟ್ ಸ್ಟೇಟ್ಮೆಂಟ್ ಬಿಲೋ ದಟ್ ಡಸ್ ನಾಟ್ ಕರೆಸ್ಪಾಂಡ್ ಟು ದ ಫಂಕ್ಷನ್ ಆಫ್ ಕಾರ್ಟಿಸೋಲ್. ಅಂದರೆ ಇವು ಏನು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರಲ್ಲ ಅದರಲ್ಲಿ ಯಾವುದು ಕಾರ್ಟಿಸೋಲ್ ಇಂದು ಫಂಕ್ಷನ್ ಅಲ್ಲ ಅಂತ ಕೇಳ್ತಿದ್ದಾರೆ. ಸೊ ಮೇಂಟೈನ್ ಕಾರ್ಡಿಯೋವ್ಯಾಸ್ಕ್ಯುಲರ್ ಸಿಸ್ಟಮ್ ಆ್ಯಂಡ್ ಕಿಡ್ನಿ ಫಂಕ್ಷನ್. ಯಸ್, ಇದು ಕರೆಕ್ಟ್ ಸ್ಟೇಟ್ಮೆಂಟ್ ಆಗುತ್ತೆ. ಪ್ರೊಡ್ಯೂಸ್ ಆಂಟಿ ಇನ್ಫ್ಲಮೇಟರಿ ರಿಯಾಕ್ಷನ್. ಯಸ್, ಇನ್ಫ್ಲಮೇಟರಿ ರಿಯಾಕ್ಷನ್ ಅಲ್ಲಿ ಇದು ಆಂಟಿ ಇನ್ಫ್ಲಮೇಷನ್ ರಿಯಾಕ್ಷನ್ ಕಂಟ್ರೋಲ್ ಮಾಡುತ್ತೆ. ಓಕೆ, ಸೊ ನೆಕ್ಸ್ಟ್ ಬಂದು ನಿಮ್ಮದು ಮೇಂಟೈನ್ ಎಲೆಕ್ಟ್ರೋಲೈಟಿಕ್ ಬ್ಯಾಲೆನ್ಸ್ ಆಸ್ಮೋಸಿಸ್ ಆ್ಯಂಡ್ ಇದು ಆಗಲ್ಲ. ಇದು ಯಾವುದು ಮಿನರಲ್ ಕಾರ್ಟಿಕಾಯ್ಡ್ ಇಂದು ಇದು ಫಂಕ್ಷನ್. ಇದು ಸಪ್ರೆಸ್ ಇಮ್ಯೂನ್ ರೆಸ್ಪಾನ್ಸ್. ಯಸ್, ಇದೂ ಕರೆಕ್ಟ್ ಆಪ್ಷನ್ ಇದೆ. ಸ್ಟಿಮ್ಯುಲೇಟ್ RBC ಪ್ರೊಡಕ್ಷನ್. ಯಸ್, RBC ಪ್ರೊಡಕ್ಷನ್ ಮಾಡುತ್ತೆ ಇದು. ಸೊ ಓನ್ಲಿ 3 ಈಸ್ ಇನ್ಕರೆಕ್ಟ್. ಸೊ ಆಪ್ಷನ್ C 3 ಈಸ್ ದ ರೈಟ್ ಆನ್ಸರ್. ಸೊ ಇದು ನಿಮ್ಮದು ಕೆಮಿಕಲ್ ಕಂಟ್ರೋಲ್ ಆ್ಯಂಡ್ ಕೋಆರ್ಡಿನೇಷನ್ ಕ್ಲಾಸ್ 11 ಚಾಪ್ಟರ್ ಹ್ಯೂಮನ್ ಫಿಸಿಯೋಲಜಿಯಿಂದ ಕೇಳಿದ್ದಾರೆ. ಸೊ ನೆಕ್ಸ್ಟ್ ಕ್ವಶನ್ ಬಂದು 33. ವೆನ್ ಪೋಲನ್ ಗ್ರೇನ್ ಆಫ್ ಅ ಫ್ಲವರ್ ಆಫ್ ಅ ಪ್ಲಾಂಟ್ ಪಾಲಿನೇಟ್ ದ ಸ್ಟಿಗ್ಮಾ ಆಫ್ ಫ್ಲವರ್ ಆಫ್ ಅನದರ್ ಪ್ಲಾಂಟ್. ಅಂದರೆ ಒಂದು ಪ್ಲಾಂಟಿಂದು ಫ್ಲವರಿಂದು ಪೋಲನ್ ಗ್ರೇನ್ ಇದೆ, ಅದು ಹೋಗಿ ಬೇರೆ ಪ್ಲಾಂಟಿಂದು ಫ್ಲವರಿಗೆ ಪಾಲಿನೇಟ್ ಮಾಡಿದೆ ಅಂದರೆ ಇದು ಝೀನೋಗ್ಯಾಮಿಗೆ ಎಕ್ಸಾಂಪಲ್. ಡೈರೆಕ್ಟ್ NCERT ಕ್ಲಾಸ್ 12 ಫಸ್ಟ್ ಚಾಪ್ಟರ್ ಸೆಕ್ಷುವಲ್ ರಿಪ್ರೊಡಕ್ಷನ್ ಇನ್ ಫ್ಲವರಿಂಗ್ ಪ್ಲಾಂಟ್ ಇಂದು ಕ್ವಶನ್. ಸೊ ನೆಕ್ಸ್ಟ್ ಕ್ವಶನ್ ಬಂದು 44. ಫ್ಯೂಷನ್ ಆಫ್ ಅ ಮೇಲ್ ಗ್ಯಾಮೆಟ್ ವಿತ್ ದ ಸೆಂಟ್ರಲ್ ಸೆಲ್. ದಯವಿಟ್ಟು ಕ್ವಶನ್ನ ಕರೆಕ್ಟಾಗಿ ಓದಬೇಕು, ಯಾಕಂದರೆ ಇದರಲ್ಲಿ ಕನ್ಫ್ಯೂಷನ್ ಆಗ್ಬೋದು ನಿಮ್ಗೆ. ಸೊ ನೀವು ಇದು ಆನ್ಸರ್ ಸಿಂಗ್ಯಾಮಿನೂ ಹಾಕ್ಬೋದು, ಯಾಕಂದರೆ ಇಲ್ಲಿ ಫ್ಯೂಷನ್ ಆಫ್ ಮೇಲ್ ಗ್ಯಾಮೆಟ್ ವಿತ್ ಸೆಂಟ್ರಲ್ ಸೆಲ್ ಅಂತ ಕೇಳಿದ್ದಾರೆ. ಎಗ್ ಸೆಲ್ ಅಂದರೆ ಸಿಂಗ್ಯಾಮಿ ಬರ್ತಿತ್ತು, ಸೆಂಟ್ರಲ್ ಸೆಲ್ಲಿಗೆ ಹೋಗಿ ಮೇಲ್ ಗ್ಯಾಮೆಟ್ ಫ್ಯೂಸ್ ಆದಾಗ ಅದು ಟ್ರಿಪಲ್ ಫ್ಯೂಷನ್ ಆಗುತ್ತೆ. ಸೊ ಆಪ್ಷನ್ 2 ಈಸ್ ದಿ ರೈಟ್ ಆನ್ಸರ್. ಇದು ನೋಡ್ರಿ ಈಸಿಯೆಸ್ಟ್ ಕ್ವೆಶನ್ 35. ಇದು ಪೋಲನ್ ಗ್ರೇನ್ ಸ್ಟ್ರಕ್ಚರ್ ಕೊಟ್ಟು A ಮತ್ತು B ಏನಿದೆ ಅಂತ ಕೇಳಿದ್ದಾರೆ. ಸೊ A ಬಂದು ದೊಡ್ಡ ಸೆಲ್ ಇದೆ, ಅದಕ್ಕೋಸ್ಕರ A ಇಸ್ ದ ವೆಜಿಟೇಟಿವ್ ಸೆಲ್, B ಈಸ್ ಅವರ್ ಜನರೇಟಿವ್ ಸೆಲ್. ಸೊ A ವೆಜಿಟೇಟಿವ್ ಸೆಲ್ ಇದ್ದರೆ ಅದರದ್ದು ಅಬಂಡೆಂಟ್ ಪ್ರೋಟೋಪ್ಲಾಸಮ್ ಇರುತ್ತೆ. B ಜನರೇಟಿವ್ ಸೆಲ್ ಅದು ಮೇಲ್ ಗ್ಯಾಮೆಟ್ಸ್ಗೆ ಗಿವ್ಸ್ ರೈಸ್ ಟು ಮೇಲ್ ಗ್ಯಾಮೆಟ್ಸ್. ಸೊ A is the vegetative cell with abundant food reserve, B is a generative cell which form the male gamete is the right answer. Option number 4. ಇದೂ ಸೆಕ್ಷುವಲ್ ರಿಪ್ರೊಡಕ್ಷನ್ ಇನ್ ಫ್ಲವರಿಂಗ್ ಪ್ಲಾಂಟ್ ಇಂದು ಕ್ವಶನ್ ಇತ್ತು. ಸೊ ನೆಕ್ಸ್ಟ್ ಕ್ವಶನ್ ನೋಡ್ರಿ, ಕ್ವಶನ್ ನಂಬರ್ 36. ಯುವರ್ ಹ್ಯೂಮನ್ ರಿಪ್ರೊಡಕ್ಷನ್ ಚಾಪ್ಟರ್ ಕ್ಲಾಸ್ 12 ಬಯಾಲಜಿ. HCG ಆ್ಯಂಡ್ HPL ಇದು ಪ್ಲಾಸೆಂಟಾ ಪ್ರೊಡ್ಯೂಸ್ ಮಾಡುತ್ತೆ, ಇವು ಹಾರ್ಮೋನ್ಸ್ನ ಪ್ಲಾಸೆಂಟಾ. ಓಕೆ, ಪ್ರೊಜೆಸ್ಟಿರಾನ್ನ ಕಾರ್ಪಸ್ ಲೂಟಿಯಮ್ ಪ್ರೊಡ್ಯೂಸ್ ಮಾಡುತ್ತೆ. ಸೊ A2B3 ಎಲ್ಲಿದೆ ನೋಡ್ರಿ, ಆಪ್ಷನ್ ನಂಬರ್ 1 A. ಓಕೆ, ಸೊ ಆ್ಯಂಡ್ರೋಜನ್ಸ್ನ ಲೇಡಿಕ್ ಸೆಲ್ಸ್ ಪ್ರೊಡ್ಯೂಸ್ ಮಾಡುತ್ತೆ, ರಿಲ್ಯಾಕ್ಸಿನ್ ಅನ್ನೋ ಹಾರ್ಮೋನನ್ನು ಓವರಿಯನ್ನು ಪ್ರೊಡ್ಯೂಸ್ ಮಾಡುತ್ತೆ. ಆಪ್ಷನ್ ಈಸ್ ದಿ ರೈಟ್ ಆನ್ಸರ್. ಸೊ ನೆಕ್ಸ್ಟ್ ಕ್ವಶನ್ ನೋಡ್ರಿ, ಇದೂ ಹ್ಯೂಮನ್ ರಿಪ್ರೊಡಕ್ಷನ್ ಚಾಪ್ಟರ್ ಕ್ಲಾಸ್ 12. ಸೊ ಏನು ಸ್ಪರ್ಮ್ ಟ್ರಾನ್ಸ್ಪೋರ್ಟ್ ಎಜುಕುಲೇಷನ್ ಟೈಮಲ್ಲಿ ಸ್ಪರ್ಮ್ ಯಾವ ರೀತಿ ಟ್ರಾನ್ಸ್ಪೋರ್ಟ್ ಆಗುತ್ತೆ ಅಂತ ಕೇಳ್ತಿದ್ದಾರೆ. ಓಕೆ, ಸೊ ಇಲ್ಲಿ ನೋಡಿ ಫಸ್ಟ್ ಸೆಮಿನಿಫೆರಸ್ ಟ್ಯೂಬುಲಲ್ಲಿ ಫಾರ್ಮ್ ಆಗುತ್ತೆ, ಅದಾದಮೇಲೆ ರೇಟಿಟೆಸ್ಟಿಸ್ ಬರುತ್ತೆ. ಓಕೆ, ಸೊ ಡೈರೆಕ್ಟ್ ವ್ಯಾಸ ಎಫರೆನ್ಷಿಯಾ ಬರೋದಿಲ್ಲ, ರೇಟಿಟೆಸ್ಟ್ ಆದಮೇಲೆ ವ್ಯಾಸ ಎಫರೆನ್ಷಿಯಾ ಬರುತ್ತೆ, ಅದಾದಮೇಲೆ ಎಪಿಡಿಡರ್ಮಿಸ್ ವಾಸ್ ಡಿಫರೆನ್ಸ್ ದೆನ್ ಎಜಾಕ್ಯುಲೇಟರಿ ಡಕ್ಟ್. ಆಪ್ಷನ್ A ಇಸ್ ದಿ ರೈಟ್ ಆನ್ಸರ್. ಸೊ ನೆಕ್ಸ್ಟ್ ಕ್ವೆಶನ್ ಬಂದು ಇದನ್ನು ಹ್ಯೂಮನ್ ರಿಪ್ರೊಡಕ್ಷನ್ ಚಾಪ್ಟರಿಂದ ಕೇಳಿದ್ದಾರೆ. ಸೊ ಪ್ರೆಗ್ನೆನ್ಸಿಯಲ್ಲಿ ಯಾವ್ಯಾವ ಮಂತಲ್ಲಿ ಏನೇನು ಫಾರ್ಮೇಷನ್ ಆಗುತ್ತೆ ಅಂತ ಕೇಳ್ತಿದ್ದಾರೆ. ಓಕೆ, ಸೊ ಗೆಸ್ಟೇಷನ್ ಪೀರಿಯಡಲ್ಲಿ ಫಸ್ಟ್ ಮಂತಲ್ಲಿ ಏನಾಗುತ್ತೆ, ಹಾರ್ಟ್ ಫಾರ್ಮೇಷನ್ ಆಗುತ್ತೆ, ಆಪ್ಷನ್ ಕರೆಕ್ಟ್ ಇದೆ ಇದು. ಸೆಕೆಂಡ್ ಮಂತಲ್ಲಿ ಪ್ರೆಗ್ನೆನ್ಸಿ ಫೀಟಸ್ ಮೂವ್ಮೆಂಟ್ ತೋರಿಸುತ್ತೇನಾ, ಅಲ್ಲ, 5th ಮಂತಲ್ಲಿ ತೋರಿಸುತ್ತೆ ಫೀಟಸ್ ಮೂವ್ಮೆಂಟ್. ಓಕೆ, ಸೊ B ಇಸ್ ದಿ ಇನ್ಕರೆಕ್ಟ್ ಮ್ಯಾಚ್. ಓಕೆ, ಸೊ ಆಪ್ಷನ್ 2 B ಇಸ್ ದಿ ರೈಟ್ ಆನ್ಸರ್. ಓಕೆ, ಸೊ ನೆಕ್ಸ್ಟ್ ಕ್ವಶನ್ ಬಂದು 39. ಇದನ್ನು ನಿಮ್ಮದು ರಿಪ್ರೊಡಕ್ಟಿವ್ ಹೆಲ್ತ್ ಚಾಪ್ಟರಿಂದ ಈಸಿಯೆಸ್ಟ್ ಕ್ವಶನ್. ಓಕೆ, ನಾಟ್ ಅ ನ್ಯಾಚುರಲ್ ಮೆಥಡ್ ಆಫ್ ಕಾಂಟ್ರಾಸೆಪ್ಷನ್. ನ್ಯಾಚುರಲ್ ಕಾಂಟ್ರಾಸೆಪ್ಷನ್ ಮೆಥಡ್ ಯಾವುದು ಅಲ್ಲ ಅಂತ ಕೇಳ್ತಿದ್ದಾರೆ. ಓಕೆ, ಸೊ ಇದು ಹೌದು, ಇಂಪ್ಲಾಂಟ್ಸ್ ಅಲ್ಲ. ಓಕೆ, ಸೊ ಆಪ್ಷನ್ 2 ಇಸ್ ದಿ ರೈಟ್ ಆನ್ಸರ್. ಸೊ ನಾನು ಸ್ವಲ್ಪ ಜಲ್ದಿ ಯಾಕೆ ಹೇಳ್ತಿದ್ದೀನಿ ಅಂದರೆ ನೀವು ಎಲ್ಲರೂ ಈಗ ಎಕ್ಸಾಮ್ ಅಂತೂ ಆಯಿತು, ಈಗ ಬರೀ ನಿಮ್ಗೆ ಆನ್ಸರ್ ಕೀ ಬೇಕು. ಸೊ ನೆಕ್ಸ್ಟ್ ಫ್ಯೂಚರಲ್ಲಿ ಯಾರನ್ನು ನೋಡಿದ್ರೆ ಅವ್ರಿಗೂ ಹೆಲ್ಪ್ ಆಗ್ಬೋದು ಅಂತ ನಾನು ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಓಕೆ, ಸೊ ನೆಕ್ಸ್ಟ್ ಕ್ವಶನ್ ನೋಡಿರಿ, 40th ಕ್ವಶನ್. ಇದೂ ರಿಪ್ರೊಡಕ್ಟಿವ್ ಹೆಲ್ತ್ ಚಾಪ್ಟರಿಂದ ಕೇಳಿದ್ದಾರೆ. ಝೈಗೋಟ್ ಇಂಟ್ರಾಫೆಲೋಪಿಯನ್ ಟ್ರಾನ್ಸ್ಪೋರ್ಟ್ ಅಲ್ಲಿ ಎಂಬ್ರಿಯೋಸ್ ಅಪ್ ಟು ಡ್ಯಾಶ್ ಫೆಲೋಪಿಯನಲ್ಲಿ ಟ್ಯೂಬಲ್ಲಿ ಟ್ರಾನ್ಸ್ಪೋರ್ಟ್ ಮಾಡಬೇಕು ಅಂದರೆ ಎಂಬ್ರಿಯೋಸ್ ಅಪ್ ಟು 8 ಬ್ಲಾಸ್ಟೋಮಿಯರ್ಸ್ ಇರಬೇಕು. ಓಕೆ, ಸೊ ಅಪ್ ಟು 16 ಅಪ್ ಟು 32 ಬ್ಲಾಸ್ಟೋಮಿಯರ್ ಇದ್ದರೆ ಅದು ಡೈರೆಕ್ಟ್ ನೀವು ಯೂಟರಸಲ್ಲಿ ಟ್ರಾನ್ಸ್ಪೋರ್ಟ್ ಮಾಡಬೇಕು. ಆಪ್ಷನ್ 3 8 ಬ್ಲಾಸ್ಟೋಮಿಯರ್ ಈಸ್ ದ ರೈಟ್ ಆನ್ಸರ್. ಅಗೇನ್ ಡೈರೆಕ್ಟ್ ಕ್ವಶನ್ ಫ್ರಮ್ NCERT. ಸೊ ನೆಕ್ಸ್ಟ್ ಕ್ವಶನ್ ಬಂದು ಇದೂ ರಿಪ್ರೊಡಕ್ಟಿವ್ ಹೆಲ್ತ್ ಚಾಪ್ಟರಿಂದ NCERT ಇಂದ ಡೈರೆಕ್ಟ್ ಲೈನ್ಸ್ ಬಂದಿದೆ. ಸೊ MTP ಈಸ್ ಟು ಗೆಟ್ ರಿಡ್ ಆಫ್ ವಾಂಟೆಡ್